ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ. ನಿಮ್ಮೊಂದಿಗೆ ಸತ್ಯವತಿ ಬಸವರಾಜ್. ಇವತ್ತು ಒಳ ಮನಸ್ಸಿನ ಜೊತೆ ಯಾರು ಸಂವಾದ ಮಾಡ್ತಾರೆ ಅನ್ನುವಂತಹ ವಿಚಾರವನ್ನು ತಿಳ್ಕೊಳ್ಳೋಣ. ಈ ಒಳ ಮನಸ್ಸಿನ ಸಂವಾದ ಎದುರುಗಡೆ ಕೂತ್ಕೊಂಡು ಸಂವಾದ ಮಾಡೋದಕ್ಕೂ, ಮನಸ್ಸೊಳಗಡೆನೇ ಇಟ್ಕೊಂಡು ತನ್ನೊಳಗೇ ದ್ವಂದ್ವಗಳನ್ನ ಇಟ್ಕೊಂಡು ಹಿಂದಿನ ಜನ್ಮದ ಎಲ್ಲ ಒಂದು ಕರ್ಮಗಳನ್ನ ಒಂದಾದಮೇಲೆ ಅದನ್ನು ನೆನಪು ಮಾಡ್ಕೊಳ್ತಾ ಕಳೆದು ಹೋದ ವಿಷಯಗಳನ್ನ ಅಥವಾ ಆಗಿರುವಂತಹ ಘಟನೆಗಳನ್ನು ಮರುಕಳಿಸ್ತಾ ಅದನ್ನೇ ಮೆಲುಕು ಹಾಕ್ತಾ ಕೂತ್ಕೊಳ್ಳುವಂತಹ ಒಂದು ಜನಾಂಗವೇ ಇದೆ. ಅದು ಯಾಕೆ ಆ ರೀತಿ ಮಾಡ್ತಾರೆ, ಅದರಿಂದ ಎಷ್ಟೆಲ್ಲ ಅನಾಹುತಗಳಾಗ್ತವೆ ಅನ್ನೋದನ್ನು ನೋಡ್ತಾ ಬಂದರೆ, ಅವರೊಳಗೇ ಅವ್ರಿಗೆ ದ್ವಂದ್ವ ಇದ್ದಾಗ ಅಥವಾ ಅವರ ಮನಸ್ಸಿನೊಳಗೆ ಅವರು ಸಂವಾದ ಮಾಡ್ಕೊಂಡು ಕೂತ್ಕೊಂಡಾಗ ಮೆಂಟಲಿ ಅವ್ರಿಗೆ ತುಂಬ ಸ್ಟ್ರೆಸ್ ಆಗುತ್ತೆ. ಆ್ಯಂಡ್ ಅವ್ರಿಗೇನಾಗುತ್ತೆ, ಯಾವುದೇ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಆ್ಯಂಡ್ ಅವರ ಒಂದು ಗ್ರೋತು ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹೇಗೆ ಅವರು ಏನಂದರೆ ಹಿಂದಿನದ್ದು ವಿಚಾರಗಳನ್ನು, ಹಿಂದೆ ಆಗಿರುವಂತಹ ಘಟನೆಗಳನ್ನೇ ಜ್ಞಾಪಿಸ್ಕೊಳ್ತಾ ಅದನ್ನೇ ಹೀಗಾಗಬೇಕಿತ್ತು, ಹಾಗೆ ಮಾಡಬೇಕಿತ್ತು, ಹೀಗೆ ಅಂದ್ಕೊಳ್ಬೇಕಿತ್ತು, ಈ ಒಂದು ತೊಳಲಾಟದಲ್ಲಿ ಇರುವಾಗ ಅವರು ಮುಂದೆ ಏನಾಗಬೇಕು ಅನ್ನೋದನ್ನು ಅವರು ಯೋಚಿಸೋದೇ ಇಲ್ಲ. ಸೊ ಅದರಿಂದ ಏನಾಗುತ್ತೆ, ಅವರಿಗೆ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಹೆಲ್ತ್ ಇಶ್ಯೂಸ್ ಅಂದರೆ ತುಂಬ ತಲೆಭಾರ ಆಗೋವಂಥದ್ದು, ತಲೆನೋವು ಬರೋವಂಥದ್ದು, ಆ್ಯಂಡ್ ತುಂಬ ಜಡತ್ವ, ಈ ಸೋಮಾರಿತನ. ಆ್ಯಂಡ್ ಯಾವುದಾದ್ರೂ ಒಂದು ಕೆಲಸ ಹೇಳಿದಾಗ ಅವ್ರು ಏನು ಮಾಡ್ತಾರೆ, ತುಂಬ ನೆಪ ಹುಡ್ಕೋವಂಥದ್ದು. ಯಾವ ಕೆಲಸನೂ ಕೂಡ ಅವರಿಗೆ ಮಾಡೋದಕ್ಕೆ ಇಷ್ಟ ಆಗಲ್ಲ. ಯಾಕೆ ಈ ರೀತಿ ಆಗುತ್ತೆ ಅಂತಂದರೆ, ಅವರು ಮುಂದೆ ಆಗಬೇಕಾಗಿರೋದನ್ನು ಯೋಚನೆ ಮಾಡದೆ ಹಿಂದಿನದನ್ನೇ ತುಂಬ ಯೋಚನೆ ಮಾಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಇದಾಗತ್ತೆ. ಆದರೆ ಅವರು ಹೊರ ಜಗತ್ತಿಗೆ ಹೇಗೆ ಕಾಣ್ತಾ ಇರ್ತಾರೆ ಅಂದರೆ, ನಮಗನ್ನಿಸ್ತಾ ಇರತ್ತೆ ಅವರು ಸ್ವಲ್ಪ ಸೋಮಾರಿ ಇರ್ಬೋದು, ಅಥವಾ ಹೇಳಿದ ಕೆಲಸ ಮಾಡದೇ ಇರ್ಬೋದು, ಅಥವಾ ಅವ್ರಿಗೆ ಈ ವಿಷಯದಲ್ಲಿ ಆಸಕ್ತಿ ಇಲ್ಲದೆ ಇರ್ಬೋದು, ಅಥವಾ ಎಲ್ಲೂ ಹೊರಗಡೆ ಹೋಗೋದಕ್ಕೆ ಆಸಕ್ತಿ ಇಲ್ಲದೆ ಇರ್ಬೋದು. ಇದನ್ನು ಒಂದು ಲುಕ್ ಲೈಕ್ ನಾವು ಹೇಗೆ ಹೇಳ್ತೀವಿ ಅಂದರೆ, ಒಂದು ಡಿಪ್ರೆಷನ್ ಅಂತಲೇ ಹೇಳ್ಬೋದು. ಇದನ್ನು ನಾವು ಹಾಗೇ ಕಂಟಿನ್ಯೂಸ್ ಆಗಿ ಅವ್ರನ್ನ ಆ ವ್ಯಕ್ತಿ ಇದ್ದ ಸ್ಥಿತಿಲಿ ಬಿಟ್ಬಿಟ್ರೆ ಮುಂದೆ ನಾವು ಒಂದು ದೊಡ್ಡ ಅನಾಹುತಗಳನ್ನೇ ನೋಡಬೇಕಾಗತ್ತೆ. ಹಾಗಾದರೆ ನಮ್ಮ ಈ ನಾಡಿ ಜ್ಯೋತಿಷ್ಯದಿಂದ ಅದನ್ನು ನಾವು ಹೇಗೆ, ಇವರ ಮನಸ್ಸಿನ ಸ್ಥಿತಿ ಯಾವ ಒಂದು ರೀತಿಯಲ್ಲಿದೆ, ಇದು ಸದೃಢವಾಗಿದೆಯೇ ಅಥವಾ ಇದು ದ್ವಂದ್ವದಿಂದ ಕೂಡಿದೆಯಾ, ಇವರು ಸಮರ್ಪಕವಾಗಿ ಎಲ್ಲ ಕೆಲಸವನ್ನು ನಿಭಾಯಿಸುವಂತಹ ಶಕ್ತಿನ ಹೊಂದಿರ್ತಾರ ಅಂತ ನಾವು ಜಾತಕದಲ್ಲಿ ಅದನ್ನು ತಿಳ್ಕೊಳ್ಬೋದು. ಹಾಗಾದರೆ ನೀವು ಕೂಡ ನಿಮ್ಮ ಸುತ್ತಮುತ್ತ ಯಾರೇ ಇರಲಿ, ನಾವು ಏನು ಅಂದ್ಕೊಳ್ತೀವಿ, ಬಹುಶಃ ಇದೊಂದು ಮನಸ್ಸಿನ ಕಾಯಿಲೆ ಇರ್ಬೋದು ಅಂತ ನಾವು ಅದಕ್ಕೆ ಸಂಬಂಧಪಟ್ಟಂಥ ವೈದ್ಯರ ಹತ್ರನೂ ನಾವು ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಕೆಲವೊಂದು ಸಲ ಈ ನಮ್ಮ ಮನಸ್ಥಿತಿನೇ ಹಾಗಿದ್ದಾಗ ಅದನ್ನು ನಾವು ಹೇಗೆ ಸರಿ ಮಾಡಬಹುದು ಜಾತಕಗಳ ಮೂಲಕ, ಅಥವಾ ಅವರ ಟೇಕ್ ಕೇರ್ಸ್ ಯಾರಿರ್ತಾರೆ ಅವರ ಸುತ್ತಮುತ್ತ ಅವ್ರ ಹತ್ರ ಹೇಗೆ ಅವ್ರನ್ನ ಒಂದು ಮನಸ್ಥಿತಿನ ಬದಲಾಯಿಸಿ ಅವ್ರನ್ನ ಸಹಜ ಸ್ಥಿತಿಗೆ ತರುವಂತಹ ಒಂದು ಉಪಾಯ ನಮ್ಮ ಈ ನಾಡಿ ಜ್ಯೋತಿಷ್ಯದಲ್ಲಿದೆ. ಸೊ ಹಾಗಾಗಿ ನಿಮ್ಮ ಸುತ್ತಮುತ್ತ ಯಾರಾದರೂ ಈ ಥರ ದ್ವಂದ್ವ ಮನಸ್ಸಿನ ಸ್ಥಿತಿ ಇರೋರು, ಅಥವಾ ಹೇಳಿದ ಮಾತು ಕೇಳದೆ ಇರೋವಂಥವ್ರು, ತುಂಬ ಸೋಮಾರಿತನ ಇರುವಂಥವ್ರು, ಯಾವುದೇ ಕೆಲಸದಲ್ಲಿ ಆಸಕ್ತಿ, ಶ್ರದ್ಧೆ ಇವೆಲ್ಲ ಇಲ್ಲದೆ ಇರುವಂಥವ್ರು ಯಾರಾದರೂ ಕಂಡ್ರೆ ಅವರ ಜಾತಕನ ಒಂದ್ಸಲ ವಿಮರ್ಶೆ ಮಾಡೋದಕ್ಕೆ ಸಲಹೆ ಕೊಡಿ. ಅಥವಾ ನಿಮ್ಮಗಳಲ್ಲಿ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ನಿಮ್ಗೆ ಅನ್ನಿಸಿದ್ರೆ ಖಂಡಿತ ನೀವು ಕೂಡ ಒಮ್ಮೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕಂದರೆ ಇದರಿಂದ ಮುಂದೆ ಯಾವುದೇ ಆ ವ್ಯಕ್ತಿಯ ಬೆಳವಣಿಗೆಗೆ ಅಥವಾ ಆ ವ್ಯಕ್ತಿಯ ಅಭಿವೃದ್ಧಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಒಂದು ಸದುದ್ದೇಶದಿಂದ ಇವತ್ತು ಟಾಪಿಕ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಒಳ ಮನಸ್ಸಿನ ದ್ವಂದ್ವಗಳಲ್ಲಿ ಯಾರಿರ್ತಾರೆ ಅವರಿಗೆಲ್ಲರಿಗೂ ನಾವು ಖಂಡಿತ ನಮ್ಮ ನಾಡಿ ಶಾಸ್ತ್ರದಲ್ಲಿ ಅಥವಾ ನಮ್ಮ ನಾಡಿ ಜ್ಯೋತಿಷ್ಯದಲ್ಲಿ ಸೂಕ್ತ ಪರಿಹಾರ ಇದೆ. ನೀವು ಏನು ಮಾಡಬೇಕು, ನೀವು ಏನು ಮಾಡಬಾರ್ದು, ಅಥವಾ ನೀವು ಹೇಗಿರಬೇಕು, ನಿಮ್ಮ ಮುಂದಿನ ಭವಿಷ್ಯ ಹೇಗೆ ಉಜ್ವಲ ಮಾಡಿಕೊಳ್ಬೇಕು ಅನ್ನುವಂತಹ ಕೆಲವು
ಟಿಪ್ಸ್ ಆ್ಯಂಡ್ ಒಂದು ಸೊಲ್ಯೂಷನ್ಸ್ನ ಖಂಡಿತ ನಮ್ಮ ನಾಡಿ ಜ್ಯೋತಿಷ್ಯದಲ್ಲಿ ಕೊಡ್ಬೋದು. ಸೊ ಇನ್ನೇಕೆ ತಡ, ಖಂಡಿತ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ. ಧನ್ಯವಾದಗಳು.